ಈ ಜಿಲ್ಲಾಧಿಕಾರಿ ಮೋಸ್ಟ್ಲಿ ಇವನ್ನೆಲ್ಲೋ ಫಾರಿನಲ್ಲಿ ಹೋಗ್ಕೊಂಡು ಬಂದ್ಬಿಟ್ಟು ಫಾರಿನ್ ವಿಚಾರ ಹಿಡ್ಕೊಂಡು ದುಬೈಯೋ ಇಲ್ಲ ಯುದ್ಧ ಮಾಡೋ ದೇಶಗಳಲ್ಲೋ ಏನೋ ನೋಡ್ಕೊಬಿಟ್ಟು ಈ ಕಾನೂನು ತಂದವ್ರೆ ಅಂತ ಅನಿಸುತ್ತೆ ಮೋಸ್ಟ್ಲಿ. ಆದ್ರೂ ಇಂಥ ಭ್ರಷ್ಟ ಅಧಿಕಾರಿ ಮೊದಲು ತಲುಪಬೇಕು, ಸರ್ಕಾರಕ್ಕೆ ಗಮನ ತಿಳಿದು ಇವತ್ತೇ ಇವನ್ನ ಸಸ್ಪೆಂಡ್ ಮಾಡಬೇಕು, ಸಸ್ಪೆಂಡಲ್ಲಿ ಇರ್ಬೇಕು ಇವನ್ನ. ಬೇರೆ ಕಡೆ ವರ್ಗಾವಣೆ ಎಲ್ಲ ಮಾಡೋದು. ರೈತರ ಬಗ್ಗೆ ಯಾರು ಕಾಳಜಿ ವಹಿಸಿಲ್ಲ. ನಾವೇನು ಗನ್ ತಗೊಂಡು ಹೋಗ್ತಾ ಇದ್ದಾವ ಶೂಟ್ ಮಾಡೋಕ್ಕೆ, ಇಲ್ಲ ಲಾಠಿ ತಗೊಂಡು ಹೋಗ್ತಾ ಇದ್ದಾವ ಹೊಡೆದಾಡೋಕ್ಕೆ, ದೊಣ್ಣೆ ತಗೊಂಡು ಹೋಗ್ತಾ ಇದ್ದಾವ. ರೌಡಿಗಳಿಗೆ ಇವರು ಸಪೋರ್ಟ್ ಕೊಡ್ತಾರೆ. ರೈತ ಪ್ರತಿಭಟನೆ ಮಾಡೋ ವಿಚಾರಕ್ಕೆ ರೈತರು ಬಂದು ಜಿಲ್ಲಾಧಿಕಾರಿ ಆಫೀಸ್ನಲ್ಲಿ ಕೇಳುವಂಥ ವಿಚಾರದಲ್ಲಿ ಇವ್ರು ತಂದಿರುವಂಥ ಸೆಕ್ಷನ್ನ ಫಸ್ಟು ಕ್ಷಮೆ ಕೇಳಿ ವಾಪಸ್ ತಗೋಬೇಕು. ಕ್ಷಮೆ ಕೇಳಿ ವಾಪಸ್ ತಗೊಂಡಿಲ್ಲ ಅಂದರೆ ಇಡೀ ರಾಜ್ಯದಲ್ಲಿರುವಂಥ ಕರ್ನಾಟಕ ರಾಜ್ಯ ರೈತ ಸಂಘ ಸಂಪೂರ್ಣ ಇವನ್ನ ಸಸ್ಪೆಂಡ್ ಮಾಡೋದಂತ ಬಿಡಲ್ಲ. ಸರ್ಕಾರನೇ ಅಳ್ಳಾಡಿಸ್ಬಿಡ್ತೀವಿ. ನಮ್ಮ ಅಧ್ಯಕ್ಷರು ಒಂದೇ ಒಂದು ಮಾತು ಹೇಳಿದ್ರು, ಇದೇ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರ ದುಷ್ಟ ನಡೆ ನಡೀತಿದ್ದಕ್ಕೆ ನಿಮ್ಮ ಕಾಲಿಂದ ಒಂದು ಕುರ್ಚಿ ಮುರಿದಾಕ್ತೀವಿ, ಕುರ್ಚಿದ ಕಾಲು ಮುರಿದಾಕ್ತೀವಿ ಅಂತ ಹೇಳಿದ್ರು. ಅದೇ ತರ ಕಾಲಿಂದ ಒಂದು ಕುರ್ಚಿ ಮುರಿದಾಕಿ ಅವ್ರು ಕುಂಟ್ಕೊಂಡ್ ತಿನ್ನಾಡುವಂಗೆ ಮಾಡೋರೆ ಬಿಜೆಪಿ ಅವ್ರಿಗೆ. ಇವನ್ಗೂ ಅದೇ ಗತಿ ಬರ್ತದೆ. ಜವಾಬ್ದಾರಿಯಿಂದ ಬಂದು ಕ್ಷಮೆ ಕೇಳಿ ರೈತರ್ತವ ವಾಪಸ್ ತಗೋಬೇಕು ಅಂತ ಕೇಳ್ತೀನಿ. ರೈತ ಸಂಘ, ಜಯರಾಮೇಗೌಡ, ಶ್ರೀರಂಗಪಟ್ಟಣ.